Hi, hello everyone. Welcome to my YouTube channel. ಎಲ್ಲರಿಗೂ ನಮಸ್ಕಾರ. See, in this video, I will solve this problem, especially the profit and percentage related problem. Especially asking from the Navodaya Vidyalaya, the class 6 entrance examinations. Is right? See, Amit bought a table of rupees 1200 and spent rupees 200 rupees for the repair. Okay, he sold for the this product is 1680 rupees. Is a profit or loss percentage is how much ಅಂತ ನೋಡಿ. ಒಬ್ಬ ಅವನು ಅಮಿತ್ ಅನ್ನೋನು ಒಂದು ಟೇಬಲ್ನ 1200 ರೂಪಾಯಿಗೆ ತಗೋತಾನೆ, ಮತ್ತೆ ಅದಕ್ಕೆ 200 ರೂಪಾಯಿ ರಿಪೇರಿ ವರ್ಕ್ ಮಾಡಿಸ್ತಾನೆ. ಓಕೆ, ಅದಾದ್ಮೇಲೆ ಅದನ್ನ 1680 ರೂಪಾಯಿಗೆ ಮಾರುತ್ತಾನೆ. ಅಂದ್ರೆ ಇಲ್ಲಿ ಪ್ರಾಫಿಟ್ ಅಥವಾ ಲಾಸ್ ಪರ್ಸೆಂಟೇಜ್ ಎಷ್ಟು ಅಂತ ನೀವು ಫೈಂಡ್ ಔಟ್ ಮಾಡಬೇಕು. ಓಕೆ, ಫಸ್ಟ್ ವಾಟ್ ಈಸ್ ದ ಕಾಸ್ಟ್ ಪ್ರೈಸ್. ಓಕೆ, ಅಮಿತ್ ಬಾಟ್ ದ ಟೇಬಲ್ನ ಎಷ್ಟು 1200 ರೂಪೀಸ್ಗೆ ತಗೋತಾನೆ ಅಂದರೆ ಕಾಸ್ಟ್ ಪ್ರೈಸ್ ಇಸ್ ಈಕ್ವಲ್ ಟು ಅದು ರಿಪೇರಿ ಕೂಡ ಅದಕ್ಕೆ ಬರುತ್ತೆ. ಮೀನ್ಸ್ ದ 1200 ರೂಪೀಸ್ ಪ್ಲಸ್ ದ 200 ಇಸ್ ಈಕ್ವಲ್ ಟು 1400 ರೂಪೀಸ್ ಫಾರ್ ದ ಕಾಸ್ಟ್ ಪ್ರೈಸ್. ರೈಟ್, ಇದೇ ರೀತಿ ದ ಸೆಲ್ಲಿಂಗ್ ಪ್ರೈಸ್ is equal to 1680. Right? See here, ಏನು ಫೈಂಡ್ ಔಟ್ ಮಾಡಬೇಕಾದ್ರೆ ಇದು ನೀವು ಪ್ರಾಫಿಟ್ ಅಥವಾ ಲಾಸ್ ಅಂತ. ಓಕೆ, ವಾಟ್ ಈಸ್ ದ ಪ್ರಾಫಿಟ್ ಆರ್ ಲಾಸ್? ಇಲ್ಲಿ ನಿಮಗೆ ಸೆಲ್ಲಿಂಗ್ ಪ್ರೈಸ್ ಇಸ್ ಆಲ್ವೇಸ್ ಗ್ರೇಟರ್ ದೆನ್ ದ ಕಾಸ್ಟ್ ಪ್ರೈಸ್ ಇದ್ದಾಗ ನಿಮಗೆ ಪ್ರಾಫಿಟ್ ಫೈಂಡ್ ಔಟ್ ಮಾಡ್ಕೋಬಹುದು. ಓಕೆ, ಆಟೋಮೆಟಿಕಲಿ ಪ್ರಾಫಿಟ್ ಬರುತ್ತೆ. ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ನಿಮಗೆ ಕಾಸ್ಟ್ ಪ್ರೈಸ್ಗಿಂತ ಕಮ್ಮಿ ಇದ್ದಾಗ ಲಾಸ್ ಅಂತ. ಇಲ್ಲಿ ಕಾಸ್ಟ್ ಪ್ರೈಸು ಸೆಲ್ಲಿಂಗ್ ಪ್ರೈಸ್ಗಿಂತ ಕಮ್ಮಿ ಇದ್ರೆ ಅದು ಪ್ರಾಫಿಟ್ ಅಂತಾನೆ ಮೀನಿಂಗ್. ಓಕೆ, therefore the profit is equal to ಏನಾಗುತ್ತೆ, the selling price minus SP minus CP. ಓಕೆ, ಎಷ್ಟು 1680 minus 1400 ಎಷ್ಟಾಗುತ್ತೆ? the profit ಬಂದ್ಬಿಟ್ಟು the 280. ಅಂದರೆ 1400 ಹೋದ್ರೆ ನಿಮ್ಗೆ ಎಷ್ಟಿರುತ್ತೆ? 280 ಇರುತ್ತೆ. ಓಕೆ, ದಟ್ ಈಸ್ ದ ಪ್ರಾಫಿಟ್. ಓಕೆ, ಇಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಪ್ರಾಫಿಟ್ ಆರ್ ಲಾಸ್ ಪರ್ಸೆಂಟೇಜ್ ಅಂತ. ಓಕೆ, therefore the profit percentage is equal to the profit divided by cost price into 100. Okay, what is the profit? The 280 divided by cost price is equal to 1400 into 100. We got the profit percentage. Okay, ನೋಡಿ, ಈ 20 ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ 280 ಇರುತ್ತೆ. 14 ಇಂದ 28 ಎಡ್ಸಲ್ಲಿ ಹೋಗುತ್ತೆ, 2 ಟೈಮ್ಸ್ ಹೋಗುತ್ತೆ. ಓಕೆ, 2 ನೆಕ್ಸ್ಟ್ ಒಂದು 0 ಇರುತ್ತೆ. therefore the 20, the percentage of profit percentage is equal to the 20. The profit is 20%. Okay, see, this is the option. The D is the right answer for this question. Okay, that is very simple. The once again I will be repeat it. ಸಿ, ಅಮಿತ್ ಅನ್ನೋನು 1200 ರೂಪಾಯಿಗೆ ಒಂದು ಪ್ರಾಡಕ್ಟ್ನ ಬೈ ಮಾಡ್ತಾನೆ. ಅದ್ರ ಜೊತೆಗೆ 200 ರೂಪಾಯಿ ಖರ್ಚು ಮಾಡಿ ರಿಪೇರಿ ಮಾಡ್ತಾನೆ. ಅದಾದಮೇಲೆ 1480 ರೂಪಾಯಿಗೆ ಮಾರ್ತಾನೆ. ಅಂದರೆ ಕಾಸ್ಟ್ ಪ್ರೈಸ್ ಬಂದ್ಬಿಟ್ಟು 1400 ರೂಪಾಯಿ ಆಗುತ್ತೆ. ಇದೇ ರೀತಿ ಸೆಲ್ಲಿಂಗ್ ಪ್ರೈಸ್ ಬಂದ್ಬಿಟ್ಟು 1680 ರೂಪಾಯಿ. ಓಕೆ, ದಿ ಪ್ರಾಫಿಟ್ ಆಲ್ವೇಸ್ ದ ಕಾಸ್ಟ್ ಪ್ರೈಸ್ ಇಸ್ ಲೆಸ್ ದ್ಯಾನ್ ಸೆಲ್ಲಿಂಗ್ ಪ್ರೈಸ್ ಇದ್ದಾಗ ಅದು ಪ್ರಾಫಿಟ್ ಅಂತ. ಓಕೆ, ಕಾಸ್ಟ್ ಪ್ರೈಸ್ ಸೆಲ್ಲಿಂಗ್ ಪ್ರೈಸ್ಗಿಂತ ಜಾಸ್ತಿ ಇದ್ದಾಗ ಲಾಸ್ ಆಗಿದೆ ಅಂತ. ಓಕೆ, ಈಗ ನಮ್ಗೆ ಪ್ರಾಫಿಟ್ ಬಂದಿದೆ 1480 1400, ದ 280 ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡಿದಾಗ ನೀವು ಆಲ್ವೇಸ್ ದ ಕಾಸ್ಟ್ ಪ್ರೈಸ್ಗೆ ನೀವು ಕನ್ಸಿಡರ್ ಮಾಡಬೇಕು. ಕಾಸ್ಟ್ ಪ್ರೈಸಲ್ಲಿ ಎಷ್ಟು ಬಂದಿದೆ ಅನ್ನೋದನ್ನು ಪರ್ಸೆಂಟೇಜಲ್ಲಿ ನಾವು ಫೈಂಡ್ ಔಟ್ ಮಾಡ್ಬೋದು. ಓಕೆ, therefore the profit divided by cost price into 100. ಇಲ್ಲಿ ವೆರಿ ಸಿಂಪಲ್. ದ 2 zeros ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 100 ಇರೋದ್ರಿಂದ 28000 ಆಗುತ್ತೆ. 2 0 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 14 ಇಂದ 28 2 ಟೈಮ್ಸ್ ನಾವು ಕ್ಯಾನ್ಸಲ್ ಮಾಡ್ಬೋದು. 0 ಹಂಗೆ ಇರುತ್ತೆ. ದಟ್ ಈಸ್ 20. Simplification. Right? Are you like this video? Please like, share and subscribe. Thank you.